ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಒಂದು ತುಂಬ ಒಳ್ಳೆ ಟಾಪಿಕನ್ನು ನಾನು ಚಾಯ್ಸ್ ಮಾಡಿದ್ದೀನಿ. ಅದು ಟಾಪಿಕ್ ಏನಂತ ಹೇಳಿದ್ರೆ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಫಂಡ್ ಈಗ ಆಲ್ರೆಡಿ ನಾನು ಮಾತಾಡಿದ್ದೆ, ಆದರೆ ಇವತ್ತಿನ ದಿನ ಮಾತಾಡ್ತಾ ಇರೋಂಥದ್ದು ಕೆಲವೊಂದು ಕಾಂಪೊನೆಂಟು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಒಂದು ವೇಳೆ ಇಫ್ ಯು ಆರ್ ನಾಟ್ ಮ್ಯಾರಿಡ್, ಸಿಂಗಲ್ ಆಗಿ ನೀವು ಇನ್ನು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಹಣ ಸೇವಿಂಗ್ಸ್ ಮಾಡಬೇಕು, ಒಂದು ವೇಳೆ ನೀವು ಮದುವೆ ಆಗಿದ್ದರೆ ಎಷ್ಟು ಹಣ ಸೇವಿಂಗ್ಸ್ ಮಾಡಬೇಕು, ಒಂದು ವೇಳೆ ನೀವು ಬಿಸ್ನೆಸ್ ಮಾಡ್ತಾಯಿತ್ತು, ಮದುವೆನಾಗಿ ಬಿಸ್ನೆಸ್ಸು ಮಾಡ್ತಾಯಿದ್ರೆ ಎಷ್ಟು ಹಣ ನೀವು ಕೂಡಿಡಬೇಕಾಗುತ್ತೆ ಎಮರ್ಜೆನ್ಸಿ ಫಂಡಿಂಗ್ ಅಂತ ಹೇಳ್ಬಿಟ್ಟು. ಐದರ್ ಇಟ್ ಈಸ್ ಮೆಡಿಕಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಆಗುವಂಥ ಹಣ ಇರ್ಬೋದು. ಮೊದಲನಾಗಿ ಎಮರ್ಜೆನ್ಸಿ ಫಂಡ್ ಮೀನಿಂಗ್ ಏನಂತ ಹೇಳಿದರೆ, ಯುವರ್ ಕ್ಯಾಶ್ ಶುಡ್ ಬಿ ರಿಸರ್ವ್ ಫಾರ್ ದ ಸ್ಪೆಸಿಫಿಕ್ ಪೀರಿಯಡ್ ಅಥವಾ ಸ್ಪೆಸಿಫಿಕ್ ಸೆಟ್ ಅಸೈಡ್ ಆ್ಯಂಡ್ ಅನ್ಪ್ಲಾನ್ಡ್ ಎಕ್ಸ್ಪೆನ್ಸಸ್. ನಿಮಗೆ ಗೊತ್ತಿಲ್ಲದೆ ಇರೋ ರೀತಿ ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಬಂದಾಗ ನಿಮ್ಮ ಎಮರ್ಜೆನ್ಸಿ ಹಣ ನಿಮ್ಮನ್ನು ಸೇವ್ ಮಾಡುತ್ತೆ. ಹಾಗಾಗಿ ನೀವು ಹಣನ ಉಳಿತಾಯ ಮಾಡಬೇಕಾಗತ್ತೆ. ಎಷ್ಟು ಹಣ ಉಳಿತಾಯ ಮಾಡಬೇಕು, ಹೇಗೆ ಮಾಡಬೇಕು? ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಏನೇನು ಬರುತ್ತೆ ಅಂದರೆ, ಜನರಲಾಗಿ ಕಾರ್ ಎಕ್ಸ್ಪೆಂಡಿಚರ್, ಕಾರ್ ರಿಪೇರ್ಸ್ ಏನಾದ್ರು ಬರುತ್ತೆ, ಮನೆಯಲ್ಲಿ ಏನಾದರೂ ರಿಪೇರ್ಸ್ ಇದ್ದರೆ, ಟ್ಯಾಪ್ ರಿಪೇರ್ಸ್ ಇರ್ಬೋದು, ಅಥವಾ ಎಲೆಕ್ಟ್ರಿಸಿಟಿ ಬೋರ್ಡ್ ಇರ್ಬೋದು, ಅಥವಾ ಇನ್ಯಾವುದಾದ್ರೂ ಎಮರ್ಜೆನ್ಸಿ ಫಂಡ್ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ ಕೂಡ ಬರೋ ಸಾಧ್ಯತೆಗಳಿರುತ್ತೆ. ಅಥವಾ ಮೆಡಿಕಲ್ ಬಿಲ್ಸ್ ಇರ್ಬೋದು, ಅಥವಾ ಲಾಸ್ ಆಫ್ ಇನ್ಕಮ್. ಯಾವುದಾದ್ರೂ ಒಂದು ನೀವು ಬಿಸ್ನೆಸ್ ಮಾಡ್ತಾಯಿದ್ದು ಅದರಲ್ಲಿ ಲಾಸ್ ಆದರೆ ಆ ಒಂದು ನೀವು ಲಾಸನ್ನು ಫುಲ್ಫಿಲ್ ಮಾಡೋದಕ್ಕೆ ಹಣ ನೀವು ಉಳಿತಾಯ ಮಾಡಬೇಕಾಗತ್ತೆ. ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾನು ಹೇಳಿದೆ, ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ. ವೈ ವಿ ನೀಡ್ ಮನಿ ಅಂತ ಹೇಳಿದ್ರೆ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿಗೋಸ್ಕರ ಬೇಕಾಗುತ್ತೆ, ನಮ್ಮ ಪೀಸ್ ಆಫ್ ಮೈಂಡ್. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ವೇಳೆ ಲಾಸ್ ಆಯಿತು ಅಂದರೆ ನಮ್ಮ ಪೀಸ್ ಆಫ್ ಮೈಂಡ್ ಏನಾಗುತ್ತೆ, ಕಂಟ್ರೋಲೇ ಇರೋದಿಲ್ಲ. ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ, ಜೊತೆಗೆ ಬೇಡದೇ ಇರೋ ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತೀವಿ, ಅಥವಾ ನೆಕ್ಸ್ಟ್ ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಅಥವಾ ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂದಾಗ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದರೆ, ಏನೆಲ್ಲ ಯಾವುದೇ ಥರಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕು, ಎಲ್ಲದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ಹಾಗಾಗಿ ನಮ್ಮದು ಅಂತ ಹೇಳ್ಬಿಟ್ಟು ಮಿನಿಮಮ್ ಅಮೌಂಟ್, ಒಂದು ಸರ್ಟನ್ ಅಮೌಂಟ್ ನಮ್ಮ ಅಕೌಂಟಲ್ಲಿದ್ದರೆ, ನಮಗೆ ಇಮಿಡಿಯೇಟ್ ಯಾವಾಗ ಬೇಕಂದ್ರೆ ಅವಾಗ ಕ್ಯಾಶ್ ವಿಡ್ರಾ ಮಾಡೋಕ್ಕೊಂದು ಅವಕಾಶ ಇದ್ದರೆ, ಅವಾಗೇನಾಗುತ್ತೆ, ನಮ್ಮ ಮೈಂಡು ಎಲ್ಲೂ ಡೈವರ್ಸಿಫಿಕೇಷನ್ ಆಗೋಲ್ಲ. ನಮ್ಮ ಮೈಂಡು ಅಂದರೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುತ್ತೆ. ಜೊತೆಗೆ ಹಣ ಇದೆ ಅಂತೇಳ್ಬಿಟ್ಟು ಒಂದು ಧೈರ್ಯದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ರೆಗ್ಯುಲರ್ ರೊಟೀನ್ ವರ್ಕ್ ಕಡೆ ಗಮನ ಕೊಡ್ತೀವಿ. ಮತ್ತು ಪ್ರೊಟೆಕ್ಟಿವ್ ಎಗೇನೆಸ್ಟ್ ಯುವರ್ ಫೈನಾನ್ಷಿಯಲ್ ಶಾಕ್ಸ್. ಅಂದರೆ ಕೆಲವೊಂದು ಆವಾಗಲೇ ಹೇಳಿದೆ, ಲಾಸ್ ಆಯಿತು, ಮತ್ತೊಂದಾಯಿತು, ಅಥವಾ ಜಾಬ್ ಹೋಯಿತು, ಸಡನ್ನಾಗಿ ನಾವು ಅದಕ್ಕೆ ರಿಯಾಕ್ಟ್ ಆಗಿ ಬೇರೆ ಏನೇನು ಡಿಸಿಷನ್ ತೊಗೊಳ್ಳೋ ಬದಲಾಗಿ ಒಂದು ವೇಳೆ ಹಣ ನಾವು ಉಳಿತಾಯ ಮಾಡಿದರೆ, ನಾವು ಧೈರ್ಯವಾಗಿ ನನ್ನ ಹತ್ರ ಹಣ ಇದೆ, ನಾನು ಯಾವುದಕ್ಕೂ ಹೆದರೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಹಣನ ಯುಟಿಲೈಸ್ ಕೂಡ ಮಾಡ್ಕೊಳ್ಳೋ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇದು ರೂಲ್, ಹೌ ಮಚ್, ಎಷ್ಟು ಹಣ ರೂಲ್ ಏನಂತೆ, ಎಷ್ಟು ಹಣ ನಾವು ಡೆಪಾಸಿಟ್ ಮಾಡಬೇಕು, ಎಷ್ಟು ಹಣ ಬೇರೆ ಖಾತೆಯಲ್ಲಿ ಇಡಬೇಕು ಅಂತ ಹೇಳಿದ್ರೆ 3-6-9-12 ರೂಲ್ಸ್ ಅಂತೇಳಿ. ಸ್ಟಾರ್ಟ್ ವಿತ್ 3 months. ನಿಮ್ಮ ಆದಾಯ ಎಷ್ಟಿರುತ್ತೆ ಆ ಆದಾಯದಲ್ಲಿ 3 ತಿಂಗಳ ಅಷ್ಟು ಹಣನ ನೀವು ಒಂದು ಕಡೆ ತೆಗೆದಿಡುವಂಥದ್ದು. ಒಂದು ವೇಳೆ ಇಫ್ ಯು ಆರ್ ನಾಟ್ ಮ್ಯಾರಿಡ್, ನೀವು ಸಿಂಗಲ್ಲಾಗಿ ಇದ್ದೀರಾ, ನೀವು ಪ್ರತಿ ತಿಂಗಳು ನೀವು ಆದಾಯ ಗಳಿಸ್ತಾ ಇದ್ದೀರಾ ಅಂತಂದರೆ 5-6 ತಿಂಗಳು ಹಣನ ನೀವು ಉಳಿತಾಯ ಮಾಡಬೇಕಾಗತ್ತೆ. ಸಪ್ರೇಟ್ ಒಂದು ಖಾತೆ ಅಕೌಂಟ್ ಓಪನ್ ಮಾಡಿ, ಅಲ್ಲಿ ನೀವು ಏನೆಲ್ಲ ಮಾಡ್ತೀರಿ ಅಥವಾ ಸೇವಿಂಗ್ಸ್ ಮಾಡಬೇಕು ಅಂತ ಏನು, ಅಥವಾ ಎಮರ್ಜೆನ್ಸಿ ಫಂಡಿಂಗ್ ಅಂತೇನು ಸಪ್ರೇಟ್ ಖಾತೆ ಓಪನ್ ಮಾಡಿ, ಅಲ್ಲಿಗೆ ಮಿನಿಮಮ್ 10-15% ಪ್ರತಿ ತಿಂಗಳು, ಅಥವಾ ನಿಮಗೆ ಜಾಸ್ತಿ ಹಣ ಉಳಿತಾಯ ಮಾಡೋಕ್ಕೆ ಅವಕಾಶ ಇದೆ ಅಂದರೆ 80%ವರೆಗೂ ಕೂಡ ನೀವು ಹಣನ ಉಳಿತಾಯ ಮಾಡಿ ಎಮರ್ಜೆನ್ಸಿ ಫಂಡ್. ಒನ್ಸ್ ನಿಮ್ಮ ಸಂಬಳಕ್ಕೆ 3 ತಿಂಗಳು 6 ತಿಂಗಳು ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಹಣ ನೀವು ಉಳಿತಾಯ ಮಾಡ್ತಾಯಿದ್ರೆ ಆ ಹಣನ ತೆಗೆದುಬಿಟ್ಟು ಐದರ್ ಇಟ್ ಈಸ್ ಮ್ಯೂಚುವಲ್ ಫಂಡ್ ಆರ್ ಇಟ್ ಈಸ್ ಇನ್ ದ ಸ್ಟಾಕ್. ನಿಮಗೆ ಮಾಹಿತಿ ಎಲ್ಲಿ ಚೆನ್ನಾಗಿ ಗೊತ್ತಿದೆ, ಸ್ಟಾಕಲ್ಲಿ ಗೊತ್ತಿದ್ದರೆ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮ್ಯೂಚುವಲ್ ಫಂಡಲ್ಲಿ ಗೊತ್ತಿದ್ದರೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಒಂದು ವೇಳೆ ನೆಕ್ಸ್ಟ್ ಇಫ್ ದ ಪರ್ಸನ್ ಇಸ್ ಮ್ಯಾರಿಡ್, ಒಂದು ವೇಳೆ ನೀವು ಮದುವೆ ಆಗಿದ್ದರೆ 6 ತಿಂಗಳಿಂದ 9 ತಿಂಗಳದ ಹಣನ ನೀವು ಉಳಿತಾಯ ಮಾಡಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಸಂಬಳ 50,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ, 50,000ನ ಇಂಟು 9 ತಿಂಗಳಿಗೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೆ, ಅಷ್ಟು ಹಣನ ನೀವು ನಿಮ್ಮ ಬೇರೆ ಒಂದು ಖಾತೆಯಲ್ಲಿ ಉಳಿತಾಯ ಮಾಡಬೇಕಾಗುತ್ತೆ. ಇಫ್ ದ ಪರ್ಸನ್ ಈಸ್ ಮ್ಯಾರಿಡ್ ಆ್ಯಂಡ್ ಆಲ್ಸೋ ಈಸ್ ರನ್ನಿಂಗ್ ಎ ಬಿಸ್ನೆಸ್, ಒಂದು ವೇಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ,
ಅಂತ ಹೇಳಿದರೆ ಅವರು ಕಡಿಮೆ ಅಂದರೆ 10ರಿಂದ 12 ತಿಂಗಳು ಮಿನಿಮಮ್ 1 ವರ್ಷ ಅವರು ಕಳೆದ ವರ್ಷದಲ್ಲಿ ಏನು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ ಆ ಒಂದು ಪ್ರಾಫಿಟ್ ಆಧಾರದಲ್ಲಿ 1 ವರ್ಷ ಆ ಹಣನ ಡೆಪಾಸಿಟ್ ಮಾಡ್ತಾ ಬರಬೇಕು. ಪ್ರತಿ ತಿಂಗಳು ಅವರು ಸ್ವಲ್ಪ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದು ಆ ಒಂದು 12 ತಿಂಗಳಿಗೆ ಮ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ಒಂದು ವೇಳೆ ಬಿಸ್ನೆಸ್ ಲಾಸ್ ಆದರೂ ಕೂಡ ಆ ಬಿಸ್ನೆಸ್ನ ರನ್ ಮಾಡೋದಕ್ಕೆ ಅವರಿಗೊಂದು ಶಕ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಎಷ್ಟು ಹಣ ಉಳಿತಾಯ ಮಾಡಬೇಕು, ಏನಕ್ಕೆ ಉಳಿತಾಯ ಮಾಡಬೇಕು, ಎಮರ್ಜೆನ್ಸಿ ಫಂಡ್ ಅಂದರೆ ಏನು ಅಂತ ಕೂಡ ನಾನು ಹೇಳಿದ್ದೀನಿ. ಸೊ ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿದ್ರೆ ನನ್ನ ಪ್ರತಿ ವಾರ ನಾನು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಾಗ ನನ್ನ ವೀಡಿಯೋಸ್ಗಳು ಪ್ಯೂರ್ಲಿ ಫಾರ್ ಉಳಿತಾಯ ಸೇವಿಂಗ್ಸ್ ಬಗ್ಗೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಮ್ಯೂಚುವಲ್ ಫಂಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಆ ನೋಟಿಫಿಕೇಷನ್ ಬಂದಾಗ ನನ್ನ ವೀಡಿಯೋಸ್ಗಳನ್ನು ನೋಡಿ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ನೀವು ಕೂಡ ಗೈಡ್ ಮಾಡ್ಬೋದು. ಜೊತೆಗೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸೈಡಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.